ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ನೀವು KCET ಕೌನ್ಸಿಲಿಂಗ್ ಅಥವಾ KCET ಆಪ್ಷನ್ ಎಂಟ್ರಿಗಿಂತ ಎಷ್ಟು ಮೊದಲು ನೋಡ್ತಿರೋ ಅಷ್ಟು ನಿಮಗೆ ಆಪ್ಷನ್ ಎಂಟ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾವು KCET ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ತಿಳಿದುಕೊಳ್ತಿದ್ದೀವಿ. ಸೀಟ್ ಮ್ಯಾಟ್ರಿಕ್ಸ್ನ ಕರೆಕ್ಟ್ ಆಗಿ ತಿಳಿದುಕೊಂಡು ಹಾಗೆ ಕಟ್ ಆಫ್ ಅನ್ನು ಕೂಡ ಕರೆಕ್ಟ್ ಆಗಿ ತಿಳಿದುಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಿದ್ರೆ ಅಂದ್ರೆ ಆಪ್ಷನ್ ಎಂಟ್ರಿನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಕೌನ್ಸಿಲಿಂಗ್ನ ಮುಂದಿನ ಪ್ರಾಸೆಸ್ ಏನಿರುತ್ತೆ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಹಾಗೆ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ಕೌನ್ಸಿಲಿಂಗ್. ಸೊ ಈ ಎಲ್ಲ ಪ್ರಾಸೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಮಾಡಬೇಕು. ಆಪ್ಷನ್ ಎಂಟ್ರಿಗೋಸ್ಕರ ಈ ಒಂದು KCET ಸೀಟ್ ಮ್ಯಾಟ್ರಿಕ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸರಿನಾ? ಸರಿ, ಹಾಗಿದ್ರೆ ಈ KCET ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿ ಸಿಗುತ್ತೆ, ಯಾರು ರಿಲೀಸ್ ಮಾಡ್ತಾರೆ ಅಂತ ತಿಳ್ಕೊಳ್ತಾದ್ರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂದ್ರೆ KCET ಕೌನ್ಸಿಲಿಂಗ್ ಅನ್ನ ಯಾರು ನಡೆಸ್ತಾರೋ ಅವರೇ ಈ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಸರಿನಾ? ನಂತರ ಈ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಿರುತ್ತೆ ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ KCET ಕೌನ್ಸಿಲಿಂಗ್ ಮೂಲಕ ವಿದ್ಯಾರ್ಥಿಗಳು ಯಾವ ಯಾವ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆದುಕೊಳ್ಳಬಹುದು ಆ ಎಲ್ಲಾ ಕಾಲೇಜ್ಗಳ ಲಿಸ್ಟ್ ಏನಿದೆ ಇದು ಇರುತ್ತೆ. ಕೇವಲ ಕಾಲೇಜ್ಗಳ ಲಿಸ್ಟ್ ಅಷ್ಟೇ ಅಲ್ಲ, ಆ ಕಾಲೇಜಲ್ಲಿ ಯಾವ ಯಾವ ಎಂಜಿನಿಯರಿಂಗ್ ಬ್ರಾಂಚಸ್ ಇದಾವೆ ಅದರ ಡೀಟೇಲ್ಸ್ ಕೂಡ ಇರುತ್ತೆ. ಇದಷ್ಟೇ ಅಲ್ಲ, ಆ ಬ್ರಾಂಚಸ್ಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದಾವೆ ಈ ಎಲ್ಲ ಡೀಟೇಲ್ಸ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ಹೇಳಿದೆ ಈ ಸೀಟ್ ಮ್ಯಾಟ್ರಿಕ್ಸ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು ಅಂತ. ಈಗ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದನ್ನ ಯಾವ ರೀತಿ ಚೆಕ್ ಮಾಡೋದು ತಿಳ್ಕೊಳ್ಳೋಣ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇಲ್ಲಿಗ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ. ಸರಿನಾ? ಅಲ್ಲಿಗ ಯಾವ ಯಾವ ಬ್ರಾಂಚಸ್ ಇದಾವೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತಿದೆ, ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಅಂತಿದೆ, ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಅಂತ ಇದೆ, ಬಯೋಟೆಕ್ನಾಲಜಿ ಇದೆ. ಈ ರೀತಿ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಯಾವ ಯಾವ ಬ್ರಾಂಚಸ್ ಇದಾವೆ ಆ ಎಲ್ಲ ಬ್ರಾಂಚಸ್ಗಳ ಲಿಸ್ಟ್ ಇರುತ್ತೆ, ಕಾಲೇಜ್ ಹೆಸರು, ಅದರ ನಂತರ ಆ ಕಾಲೇಜಲ್ಲಿ ಯಾವ ಬ್ರಾಂಚಸ್ ಇದಾವೆ ಅದರ ಹೆಸರು ಇರುತ್ತೆ. ಅದರ ನಂತರ ಅಲ್ಲೇ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ಇಂಟೇಕ್ ಅಂತ ಇದೆ, ಟೋಟಲ್ ಇಂಟೇಕ್ ಅಂತ. ಟೋಟಲ್ ಇಂಟೇಕ್ ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ಗೆ ಆ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದಾವೆ ಅಂತ. ಇಲ್ಲಿ ನೀವು ಈಗ ಸೆಕೆಂಡ್ ಆಪ್ಷನ್ ಇದೆ, ಸೀರಿಯಲ್ ನಂಬರ್ 2 ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಅಂತ ಇದೆ. ಅದರ ಪಕ್ಕದಲ್ಲೇ ನೋಡ್ತಾ ಇದ್ದೀರಾ ಟೋಟಲ್ ಇಂಟೇಕ್ ಅಂತ ಕೊಟ್ಟಿದ್ದಾರೆ, ನಂತರ 60 ಅಂತ ಕೊಟ್ಟಿದ್ದಾರೆ. ಅಂದರೆ ಆ ಕಾಲೇಜಲ್ಲಿ 60 ಸೀಟ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಅದಕ್ಕೆ ಇರುತ್ತೆ ಅಂತ. ಸರಿನಾ? ಅದ ನಂತರ ಅದರ ಪಕ್ಕದಲ್ಲಿ ಅಂದರೆ ಸೀರಿಯಲ್ ನಂಬರ್ 2 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಅದರ ಪಕ್ಕದಲ್ಲಿ ಟೋಟಲ್ ಇಂಟೇಕ್ 60 ಅಂತ ಕೊಟ್ಟಿದ್ದಾರೆ. ಅದರ ಪಕ್ಕದಲ್ಲಿ ಟೋಟಲ್ KEA ಗೌರ್ಮೆಂಟ್ ಸೀಟ್ಸ್ ಅಂತ ಇದೆ, GOAT ಸೀಟ್ಸ್ ಅಂದರೆ ಗೌರ್ಮೆಂಟ್ ಸೀಟ್ಸ್ ಎಷ್ಟಿದೆ 27 ಅಂತ ಇದೆ. ಅಂದರೆ ಆ ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಅದಕ್ಕೆ ಟೋಟಲ್ 27 ಗೌರ್ಮೆಂಟ್ ಸೀಟ್ಸ್ ಇರುತ್ತೆ. ಸರಿನಾ? ಅದಂದ್ರೆ PH 5% ಅಂತಿದೆ. PH ಅಂತ ಹೇಳಿದ್ರೆ ಫಿಸಿಕಲಿ ಚಾಲೆಂಜ್ಡ್ ವಿದ್ಯಾರ್ಥಿಗಳಿಗೋಸ್ಕರ ಟೋಟಲ್ 2 ಸೀಟ್ಸ್ ಅವೈಲೇಬಲ್ ಇದಾವೆ ಅಂತ ಕೊಟ್ಟಿದ್ದಾರೆ. ಯಾವ ಬ್ರಾಂಚ್ಗೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೆ ಡೇಟಾ ಸೈನ್ಸ್ ಬ್ರಾಂಚ್ಗೆ. ಅದರ ಪಕ್ಕದಲ್ಲಿ SPL ಅಂತ ಇದೆ. SPL ಅಂದ್ರೆ ಇದೆಲ್ಲ ಗೊತ್ತಿರ್ಬೇಕು ನಿಮಗೆ. SPL ಅಂತ ಹೇಳಿದ್ರೆ ಸ್ಪೆಷಲ್ ಕೆಟಗರಿ ಅಂತ. ಈಗ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್ ಹಾಗೆ ಸ್ಪೋರ್ಟ್ಸ್ ಕೋಟಾ ಇದೆಲ್ಲ ಈ ಒಂದು ಸ್ಪೆಷಲ್ ಕೆಟಗರಿ ಅಂಡರ್ ಬರುತ್ತೆ. ಸರಿನಾ? ಹಾಗಿದ್ರೆ ಆ ಸ್ಪೆಷಲ್ ಕೆಟಗರಿ ಏನಿದೆ ಅದಕ್ಕೆ 1 ಸೀಟ್ ಅವೈಲೇಬಲ್ ಇದೆ ಅಂತ ಕೊಟ್ಟಿದ್ದಾರೆ. ಸರಿನಾ? ಅದ ನಂತರ ಅದರ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ HK ಅಂತಿದೆ. HK ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ಅಂತದ. ಅಂದ್ರೆ ಹೈದರಾಬಾದ್ ಕರ್ನಾಟಕ ಕೋಟಾ ಇರುತ್ತಲ್ವಾ, ಸೊ ಅದರ ಅಂಡರ್ ಎಷ್ಟು ಸೀಟ್ಸ್ ಇದಾವೆ ಇಲ್ಲಿ? ಟೋಟಲ್ 2 ಸೀಟ್ಸ್ ಇದಾವೆ ಅಂತ ಹೇಳಿದ್ದಾರೆ. ಟೋಟಲ್ 2 ಸೀಟ್ಸ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೋಸ್ಕರ ರಿಸರ್ವ್ಡ್ ಇರುತ್ತೆ. ಅದೇ ನಂತರ ಅದರ ಪಕ್ಕದಲ್ಲಿ RK ಅಂತಿದೆ. RK ಅಂತ ಹೇಳಿದ್ರೆ ರಿಸರ್ವ್ಡ್ ಕೆಟಗರೀಸ್ ಆಫ್ ಕರ್ನಾಟಕ. ಅದಕ್ಕೆ ಟೋಟಲ್ 22 ಅಂದ್ರೆ 22 ಸೀಟ್ಸ್ ಅವೈಲೇಬಲ್ ಇದಾವೆ. ಇಲ್ಲಿ ಈ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅದರಲ್ಲೂ ಕೂಡ ಯಾವ ಬ್ರಾಂಚ್? AIDS ಬ್ರಾಂಚ್ಗೆ. ಕ್ಲಿಯರ್ ಆಯ್ತಾ? ಈ ರೀತಿ ಈ ಸೀಟ್ ಮ್ಯಾಟ್ರಿಕ್ಸ್ ನ ಚೆಕ್ ಮಾಡೋದಿರುತ್ತೆ. ಅದರ ಪಕ್ಕದಲ್ಲೂ ಕೂಡ ಈಗ ಟೋಟಲ್ HK RK ಸೀಟ್ಸ್ ಅಂತ ಕೊಡಿದ್ರೆ 24 ಅಂತಿದೆ. HK ಎಷ್ಟಿದೆ ಅಲ್ಲಿ? 2 ಇದೆ, RK 22 ಇದೆ, 2 ಸೇರಿದ್ರೆ 24 ಆಗುತ್ತೆ. ಸರಿನಾ? ಅದರ ನಂತರ ಅದರ ಪಕ್ಕದಲ್ಲಿ ಕಾಮೆಡ್ಗೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕಾಮೆಡ್ಗೆ ಥ್ರೂ ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೆದುಕೊಳ್ತಾರೆ ಅವರಿಗೆ ಸಂಬಂಧಿಸಿದ್ದು. ಅದರ ನಂತರ ಕೂಡ ಮ್ಯಾನೇಜ್ಮೆಂಟ್ ಸೀಟ್ಸ್, ಅದು ಕೂಡ KCET ಕೌನ್ಸಿಲಿಂಗ್ ಥ್ರೂ ಅಡ್ಮಿಷನ್ಗೋಸ್ಕರ ಇರುವಂತಹ ಸೀಟ್ಸ್ ಎಲ್ಲ ಮ್ಯಾನೇಜ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಅದರ ನಂತರ SNQ ಕೋಟಾ ಅಂತ ಇರುತ್ತೆ, ಸೂಪರ್ ನ್ಯೂಮರಿಸಿ ಕೋಟಾ ಅಂತ. ಇದು ಸಿಕ್ಕರೆ ವಿದ್ಯಾರ್ಥಿಗಳು ಲಕ್ಕಿ ಅಂತ. ಯಾಕಂತ ಹೇಳಿದ್ರೆ ಈಗ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಎಂಜಿನಿಯರಿಂಗ್ ಸೀಟ್ಸ್ SNQ ಕೋಟಾ ಅಂಡರ್ ಸಿಕ್ಕರೆ ತುಂಬಾ ಕಡಿಮೆ ಫೀಸ್ಗೆ ಅಡ್ಮಿಷನ್ ಆಗುತ್ತೆ. ಇದರಿಂದ
ನಿಮ್ಮ ಪೇರೆಂಟ್ಸ್ಗೆ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನೇ SNQ ಕೋಟಾ ಇರೋದು. ಅದು ಸಿಕ್ಕರೆ ವಿದ್ಯಾರ್ಥಿಗಳು ಒಂದು ರೀತಿ ಲಕ್ಕಿ ಇದ್ ರೀತಿ ಅಂದ್ರೆ ಅದು ಕೂಡ ಸಿಗೋದು ಲಕ್ ಆಧಾರದ ಮೇಲೆ. ಯಾಕಂತಂದ್ರೆ ನಿಮ್ಮ ಕಾಲೇಜಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೆದುಕೊಂಡಿದಾರೋ ಆ ವಿದ್ಯಾರ್ಥಿಗಳಲ್ಲಿ ಯಾವ ವಿದ್ಯಾರ್ಥಿಯ ಫ್ಯಾಮಿಲಿ ಇನ್ಕಮ್ ತುಂಬಾ ಕಡಿಮೆ ಇರುತ್ತೆ ಅವರಿಗೆ ಈ ಒಂದು SNQ ಕೋಟಾ ಸಿಗುತ್ತೆ. ಹಾಗಿದ್ರೆ ಈ SNQ ಕೋಟಾ ಅಂಡರ್ BMS ಕಾಲೇಜಲ್ಲಿ AIDS ಬ್ರಾಂಚ್ಗೆ 3 ಸೀಟ್ಸ್ ಅವೈಲೇಬಲ್ ಇದಾವೆ ಅಂತ ತಿಳಿಸಿದ್ದಾರೆ. ಈ ರೀತಿ ಈ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದನ್ನ ವಿದ್ಯಾರ್ಥಿಗಳು ಚೆಕ್ ಮಾಡಬಹುದು. ನಂತರ ಈ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಇದು ರಿಸಲ್ಟ್ ಬಂದ ನಂತರ ರಿಲೀಸ್ ಮಾಡ್ತಾರೆ. ಆಪ್ಷನ್ ಎಂಟ್ರಿಗಿಂತ ಮೊದಲು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಇದುವರೆಗೆ ರಿಲೀಸ್ ಮಾಡಿಲ್ಲ, ಹಾಗಂತ ಹಿಂದಿನ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. KU ವೆಬ್ಸೈಟ್ ಅಲ್ಲಿ ಇದೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈಗ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಚೇಂಜಸ್ ಆದ್ರೂ ಕೂಡ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಈ ವರ್ಷ ಯಾವ್ದು 1 ಅಥವಾ 2 ಬ್ರಾಂಚ್ ಯಾವ್ದು ಕಾಲೇಜಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಬಹುದು. ಇಲ್ಲದಿದ್ರೆ ಕಾಲೇಜ್ಗಳಲ್ಲಿ ಆ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ಗೆ ಸೀಟ್ಗಳು ಜಾಸ್ತಿ ಆಗಬಹುದು. ಅದನ್ನ ಬಿಟ್ಟು ಹೆಚ್ಚಿನದಾಗಿ ಏನು ಚೇಂಜಸ್ ಆಗಲ್ಲ, ಸರಿನಾ? ಇಲ್ಲದಿದ್ರೆ 1-2 ಹೊಸ ಕಾಲೇಜ್ ಸ್ಟಾರ್ಟ್ ಆಗಬಹುದು. ಹಾಗಂತ ಮೊದಲಿರೋ ಕಾಲೇಜೆಲ್ಲ ಇರುತ್ತೆ. ಅದಕ್ಕೋಸ್ಕರನೇ ಹಿಂದಿನ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಕಾಲೇಜ್ಗಳ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಿ ನಿಮಗೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಅದು ನಾವು ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡಿದ್ದೀವಿ. ಜಾಯ್ನ್ ಆಗಿ, ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ವಾಟ್ಸಪ್ ಚಾನಲ್ ಜಾಯ್ನ್ ಆಗುವ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಬೇರೆ ಡೌಟ್ ಇದ್ರೆ ಅಕೌಂಟ್ ಹೋಗ್ತಿರ್ಸಿ. ಈ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.